ನಮಸ್ತೆ ವೀಕ್ಷಕರೇ, ನಾನು ಪ್ರಮೋದ್ ಹಾಗೂ ಐಎಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. This lighting is amazing. Are you ready for F1? Absolutely. I heard the engine sounds are unbelievable in this theater. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಯಾವುದೇ ತರವಾದ ಸಿನಿಮಾ ರಿವ್ಯೂ ಮಾಡ್ತಾ ಇಲ್ಲ. ಬದಲಾಗಿ ಈ ಸಿನಿಮಾದಲ್ಲಿ ನನಗೇನು ಇಷ್ಟ ಆಯಿತು, ಹಾಗೆ ನಾನು ಹೇಳೋ ಕೆಲವು ವಿಚಾರಗಳು ನಿಮಗೂ ಇಷ್ಟ ಆಗಿ ಆಸಕ್ತಿ ಹುಟ್ಟಿಸಿದ್ರೆ ತಪ್ಪದೆ ಸಿನಿಮಾ ನೋಡ್ಲಿ ಅನ್ನೋ ಉದ್ದೇಶ ಅಷ್ಟೇ. ಈ ಸಿನಿಮಾದ ಹೆಸರು ನೋಡಿದ ತಕ್ಷಣ ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಈ ಸಿನಿಮಾ ಫಾರ್ಮುಲಾ 1 ರೇಸ್ ಬಗ್ಗೆ ಇರೋದು ಅಂತ. ನಮಗೆ ಅಂದ್ರೆ ಕನ್ನಡದವ್ರಿಗೆ ಆರಾಧ್ಯ ದೈವ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಕಾರಣ ಅವರ ಸಿನಿಮಾದಲ್ಲಿ ಇರ್ತಿದ್ದಂತಹ ಜೀವನದ ಮೌಲ್ಯಗಳು. ಅದೇ ರೀತಿ ಕೆಲವು ವಿಚಾರಗಳು ನನಗೆ ಈ ಸಿನಿಮಾದಲ್ಲೂ ಕಾಣಿಸ್ತು. ಅದನ್ನ ನಾನು ನಿಮ್ಗೆ ಫಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೇ ರೋಬಿನ್ ಅನ್ನೋ ವ್ಯಕ್ತಿ ತನ್ನ ಹಳೇ ಫ್ರೆಂಡ್ ಸನ್ನಿ ಹೈಸ್, ಇವನೇ ಸಿನಿಮಾದ ಹೀರೋ, ಇವನ ಹತ್ರ ಬಂದು ನನ್ನ ಟೀಮ್ಗೆ ನಿನ್ನ ಅವಶ್ಯಕತೆ ಇದೆ ಬಾ ಅಂತ ಹೇಳಿದಾಗ ಅವನು ಸಡನ್ ಆಗಿ ಒಪ್ಕೊಳ್ಳಲ್ಲ. ಅವನು ಇನ್ನೊಬ್ಬ ಫ್ರೆಂಡ್ ಹತ್ರ ಅಭಿಪ್ರಾಯ ಕೇಳ್ತಾನೆ, ನಾನು ಏನ್ ಮಾಡಿ ಹೋಗ್ಬೋದಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀನ್ ದುಡ್ಡಿಗೋಸ್ಕರ ಹೋಗ್ತಿಲ್ಲ ಅಂದ್ರೆ ಏನಕ್ಕಾಗಿ ಹೋಗ್ಬೇಕು ಅಂತ ಯೋಚನೆ ಮಾಡು ಅಂತ. ಅವಾಗ ಅವನಿಗೆ ಅನ್ಸುತ್ತೆ, ಹೌದು, ದುಡ್ಡಿಗಿನ ಹೆಚ್ಚಾಗಿ ಫ್ರೆಂಡ್ಶಿಪ್ ಮುಖ್ಯ, ಸೊ ನಾನು ಹೋಗ್ಬೇಕು ಅಂತ. ನಮ್ಮ ಜೀವನದಲ್ಲೂ ನಮ್ಮನ್ನ ಯಾರಾದ್ರೂ ಏನಕ್ಕಾದ್ರೂ ಕರೆದಾಗ ನಾವು ಒಂದು ಕ್ಷಣ ಯೋಚನೆ ಮಾಡಬೇಕು, ನಮ್ಮ ಅವಶ್ಯಕತೆ ನಿಜವಾಗ್ಲೂ ಅವ್ರಿಗೆ ಇದೆಯಾ, ಇದ್ರೂ ನಾವು ಅವರಿಗೆ ಯಾವ ರೀತಿಲಿ ಸಹಾಯ ಮಾಡ್ಬೋದು ಅಂತ. ಅದಾದ್ಮೇಲೆ ನಮ್ಮ ನಿರ್ಧಾರನ ತಗೊಳ್ಳೋದು ತುಂಬಾ ಒಳ್ಳೇದು. ಟೀಮಲ್ಲಿ ಒಬ್ಬ ಜೋಶ್ವಾ ಅಂತ ಯಂಗ್ ಡ್ರೈವರ್ ಇರ್ತಾನೆ. ಅವನು ತುಂಬಾ ಒಳ್ಳೆ ಡ್ರೈವರ್. ಆದ್ರೆ ಕಾರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಅವನಿಗೆ ಕಂಡಿಡಿಯಕ್ ಆಗ್ತಿರಲ್ಲ. ಆ ಟೈಮಲ್ಲಿ ಟೀಮ್ ಜಾಯ್ನ್ ಆಗೋ ಸನ್ನಿ ಕಾರಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ಎಲ್ಲಾನು ಹೇಳ್ತಾನೆ. ಅದನ್ನ ಕೇಳಿದ ಟೆಕ್ನಿಕಲ್ ಡೈರೆಕ್ಟರ್ ಕೇಟ್ ತುಂಬಾ ಖುಷಿ ಪಡ್ತಾಳೆ. ಇದನ್ನ ನೋಡಿದ್ ನನಗೇನ್ ಅರ್ಥ ಆಯ್ತು ಅಂದ್ರೆ, ನಾವೆಂತ ಟ್ಯಾಲೆಂಟೆಡ್ ವ್ಯಕ್ತಿಗಳೇ ಇರ್ಬೋದು, ಆದ್ರೆ ಜೀವನದಲ್ಲಿ ಯಾವಾಗ್ಲಾದ್ರೂ ಸಮಸ್ಯೆಗಳು ಬಂದಾಗ ಹಿರಿಯರ ಹತ್ರ ಸಜೆಷನ್ ತಗೊಳ್ಳೋದು ತುಂಬಾ ಮುಖ್ಯ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ರೇಸ್ ನಡೆಯುತ್ತೆ. ಆ ರೇಸ್ ಅಲ್ಲಿ ಜೋಶ್ವಾ ಮತ್ತೆ ಸನ್ನಿಗೆ ಹೊಂದಾಣಿಕೆ ಇಲ್ಲದೆ ರೇಸು ಮಧ್ಯದಲ್ಲಿ ನಿಂತೋಗುತ್ತೆ. ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಂಡಿವಿಜುವಲಿ ನಾವ್ ಎಷ್ಟೇ ಟ್ಯಾಲೆಂಟೆಡ್ ಇರ್ಬೋದು, ಆದ್ರೆ ಟೀಮ್ ಅಂತ ಬಂದಾಗ ಹೊಂದಾಣಿಕೆ ತುಂಬಾ ಮುಖ್ಯ. ಅದಿಲ್ಲ ಅಂದ್ರೆ ನಾವು ಈಸಿಯಾಗಿ ಸೋಲನ್ನ ಅನುಭವಿಸ್ಬೇಕಾಗತ್ತೆ. ಈ ಮಧ್ಯೆ ಸನ್ನಿ ಟೆಕ್ನಿಕಲ್ ಡೈರೆಕ್ಟರ್ ಕೇಟ್ ಹತ್ರ ಬಂದು ಕಾರನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಕ್ಕಾಗತ್ತಾ ಅಂತ ಕೇಳ್ತಾನೆ. ಅದಕ್ಕವಳು, ಬಾಸ್, ನೀವು ಫಸ್ಟ್ ಒಂದ್ ರೇಸ್ ನ ಕಂಪ್ಲೀಟ್ ಮಾಡು, ನೀನ್ ಕಂಪ್ಲೀಟ್ ಮಾಡಿದ ಮೇಲೆ ನೀನ್ ಹೇಳ್ತಾ ಇರೋ ಅಪ್ಗ್ರೇಡ್ ನ ಮಾಡ್ಬೇಕೋ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ. ನಾವ್ ಯಾರಿಗಾದ್ರೂ ಏನಾದ್ರೂ ರಿಕ್ವೆಸ್ಟ್ ಮಾಡೋಕ್ಕೂ ಮುಂಚೆ ನಮ್ಮಲ್ಲಿರೋ ಟ್ಯಾಲೆಂಟ್ ನ ಸ್ವಲ್ಪನಾದ್ರೂ ಅವರಿಗೆ ಮನವರಿಕೆ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಂಡು ಸನ್ನಿ ನೆಕ್ಸ್ಟ್ ನಡೆಯೋ ರೇಸ್ ಅಲ್ಲಿ ಅವನು ಲ್ಯಾಬ್ಸ್ ನ ಕಂಪ್ಲೀಟ್ ಮಾಡೋದಲ್ಲದೆ ಡಿಫ್ರೆಂಟ್ ಸ್ಟ್ರಾಟಜಿಯಿಂದ ಜೋಶ್ವಾನ 10th ಪೊಸಿಷನ್ ಒಳ್ಳೆ ಬರಂಗ್ ಮಾಡ್ತಾನೆ. ಇದರಿಂದ ಟೀಮ್ ಅಲ್ಲಿರೋ ಪ್ರತಿಯೊಬ್ಬರಿಗೂ ಸನ್ನಿ ಮೇಲೆ ಗೌರವ ಜಾಸ್ತಿ ಆಗುತ್ತೆ. ಹಾಗೂ ಕೇಟ್ ಬಂದು ಸನ್ನಿ ಹೇಳಿದ ಚೇಂಜಸ್ ಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟ್ ನಡೆಯೋ ರೇಸ್ ಅಲ್ಲಿ ಸನ್ನಿ ಸ್ಟ್ರಾಟಜಿಯಿಂದ ಜೋಶ್ವಾ ಸೆಕೆಂಡ್ ಪ್ಲೇಸ್ ಗೆ ಬಂದಿರ್ತಾನೆ. ಫಸ್ಟ್ ಪ್ಲೇಸ್ ಹೋಗೋಕ್ಕೂ ಮುಂಚೆ ಸ್ವಲ್ಪ ತಾಳ್ಮೆಯಿಂದ ಕಾಯಿ, ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅದನ್ನ ಕಿವಿಗೆ ಹಾಕೊಳ್ದೆ ಜೋಶ್ವಾ ಫಸ್ಟ್ ಪ್ಲೇಸ್ಗೆ ಮುನ್ನುಗ್ತಾನೆ. ಆದ್ರೆ ಆಕ್ಸಿಡೆಂಟ್ ಆಗೋಗುತ್ತೆ. ಅದಕ್ಕೆ ಅಲ್ವಾ ನಮ್ಮವ್ರು ಗಾದೆ ಮಾಡಿರೋದು, ತಾಳಿಯಾನು ಬಾಳಿಯಾನು ಹಾಗೂ ಅವಸರವೇ ಅಪಘಾತಕ್ಕೆ ಕಾರಣ ಅಂತ. ಆಕ್ಸಿಡೆಂಟ್ ಆಗಿದ್ದು ಸನ್ನಿಯ ಸ್ಟ್ರಾಟಜಿಯಿಂದನೇ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡ ಜೋಶ್ವಾ ನೆಕ್ಸ್ಟ್ ರೇಸ್ ಅಲ್ಲಿ ಸನ್ನಿ ಜೊತೆ ಜಗಳ ಆಡ್ತಾನೆ. ಇದರಿಂದ ರೇಸ್ ಕ್ವಿಟ್ ಆಗುತ್ತೆ. ಆದ್ರೆ ಲಾಸ್ ಮಾತ್ರ ಟೀಮ್ ಓನರ್ ಮೇಲೆ ಬೀಳುತ್ತೆ. ಇಲ್ಲಿ ಜೋಶ್ವಾ ಅರ್ಥ ಮಾಡ್ಕೋಬೇಕಾಗಿದ್ದು ಏನಪ್ಪಾ ಅಂತ ಅಂದ್ರೆ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣ್ಸ್ ನೋಡ್ಬೇಕು ಅಂತ. ಈ ಮಧ್ಯ ಜೋಶ್ವಾಗೆ ಸನ್ನಿ ಒಂದ್ ಮಾತು ಹೇಳ್ತಾನೆ, ಸೋಷಿಯಲ್ ಮೀಡಿಯಾ ಇಸ್ ಎ ನಾಯ್ಸ್, ಅದರಿಂದ ಸ್ವಲ್ಪ ದೂರ ಇರುವಂತ. ಈ ಮಾತು ವೀಕ್ಷಕರೇ ಜೋಶ್ವಾಗ್ ಅಷ್ಟೇ ಅಲ್ಲ, ನಾವು ಎಷ್ಟೊಂದ್ ಸಲ ಮೀಡಿಯಾ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಲ್ದಲೆ ಎಷ್ಟೋ ಬೇಡದೇ ಇರೋ ವಿಚಾರಗಳನ್ನ ತಲೆ ಒಳಗಡೆ ಹಾಕೊಂಡಿರ್ತೀವಿ. ಇದಕ್ಕೆ ಪರಿಹಾರ ನಮ್ಮ ಹತ್ರನೇ ಇದೆ. ಸೋಷಿಯಲ್ ಮೀಡಿಯಾನ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೋಬೇಕು. ನೆಕ್ಸ್ಟ್ ಸನ್ನಿ ಹತ್ರ ಬಂದ ಒಬ್ಬ ಇನ್ವೆಸ್ಟರ್ ರೋಬಿನ್ಗೆ ಮೋಸ ಮಾಡೋಣ ಅಂತ ಹೇಳಿದಾಗ ಸನ್ನಿ ಯಾವುದೇ ತರ ಅಪೋಸ್ ಮಾಡೋದಿಲ್ಲ. ಬದಲಾಗಿ ನಗಾಡ್ಕೊಂಡು ಸುಮ್ನೆ ಆಗಿ ರೋಬಿನ್ಗೆ ಆ ಮೋಸ ಆಗದೆ ಇರೋ ರೀತಿ ನೋಡ್ಕೋತಾನೆ. ಕೇಸ್ ಅವನೇನಾದ್ರೂ ಅಲ್ಲಿ ರಿಯಾಕ್ಟ್ ಮಾಡಿದ್ರೆ ಆ ಇನ್ವೆಸ್ಟರು ಇವನ್ ಬಿಟ್ಟು ಇನ್ನೊಂದ್ ದಾರಿನ ಹಿಡಿಯೋನು ರೋಬಿನ್ಗೆ ಮೋಸ ಮಾಡೋದಕ್ಕೆ. ಬಟ್ ಆ ಅವಕಾಶನ ಇಲ್ಲಿ ಸನ್ನಿ ಮಾಡ್ಕೊಡ್ಲಿಲ್ಲ. ಪ್ರತಿಯೊಬ್ರು ಜೀವನದಲ್ಲೂ ಈ ತರ ಸಿಚುಯೇಷನ್ಗಳು ತುಂಬಾ ಬರುತ್ತೆ. ಆವಾಗ ಸುಮ್ನೆ ಏನೇನೋ ಮಾತಾಡ್ಕೊಂಡು ಆ ಟಾಪಿಕ್ ನ ರಬ್ ಮಾಡೋ ಬದಲು ನಾವು ಸೈಲೆಂಟ್ ಆಗಿದ್ದು ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಕಂಡುಹಿಡಿಯೋದು ತುಂಬಾ ಮುಖ್ಯ. ವೀಕ್ಷಕರೇ, ಇದೇ ರೀತಿ ತುಂಬಾ ವಿಚಾರಗಳು ಈ ಸಿನಿಮಾದಲ್ಲಿದೆ. ನೀವು ಸಿನಿಮಾನ ಮಿಸ್ ಮಾಡದೆ ನೋಡಿ, ನಿಮ್ಗೂ ತುಂಬಾ ವಿಚಾರಗಳು ರಿಯಲೈಸ್ ಆಗ್ಬೋದು. ಇನ್ನು ಈ ಸಿನಿಮಾ ನೋಡೋಕ್ಕೂ ಮುಂಚೆ F1 ರೇಸ್ ಬಗ್ಗೆ ನನಗೂ ಅಷ್ಟಾಗಿ ಗೊತ್ತಿರ್ಲಿಲ್ಲ. F1 ರೇಸ್ ಅಂದ್ರೆ ಒಬ್ಬ ಡ್ರೈವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಷ್ಟೇ ಅನ್ಕೊಂಡಿದ್ದೆ. ಆದ್ರೆ ಈ ಸಿನಿಮಾ ನೋಡಿದ್ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿ ನಮ್ಮೆಲ್ಲರ ಸ್ನೇಹಿತರಾದ ಗೂಗಲ್ ಹಾಗೂ ಚಾಟ್ ಜಿಪಿಟಿನ ಕೇಳಿ ಕೆಲವು ವಿಚಾರಗಳನ್ನ ತಿಳ್ಕೊಂಡೆ. ಅದರಲ್ಲಿ ಕೆಲವೊಂದನ್ನ ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ. F1 ರೇಸ್ ಗೆಲ್ಲಕ್ಕೆ ಬರೀ ಡ್ರೈವರ್ ಅಷ್ಟೇ ಸಾಲದು. ಇಲ್ಲಿ ತುಂಬಾ ಜನರ ಎಫರ್ಟ್ ಇರುತ್ತೆ. ಉದಾಹರಣೆಗೆ ಕಾರ್ ಡಿಸೈನರ್ಸ್, ವರ್ಕ್ಶಾಪ್ ವರ್ಕರ್ಸ್, ಇನ್ನಿತರ ಇಂಜಿನಿಯರ್ಸ್, ಇವ್ರ ಎಲ್ಲರ ಕೊಲಾಬ್ರೇಷನ್ ಚೆನ್ನಾಗಿದ್ರಷ್ಟೇ ನಾವು F1 ರೇಸ್ ನ ಗೆಲ್ಲಕ್ ಸಾಧ್ಯ. ಈ F1 ಕಾರ್ ಬೆಲೆ ಸುಮಾರು 100 ರಿಂದ 180 ಕೋಟಿ ತನಕ ಇರುತ್ತೆ ವೀಕ್ಷಕರೇ. ಇದನ್ನ ನನಗೂ ಕೇಳಿ ತುಂಬಾ ಆಶ್ಚರ್ಯ ಆಯ್ತು. F1 ರೇಸ್ ಅಲ್ಲಿ ಸಾಮಾನ್ಯವಾಗಿ 10 ಟೀಮ್ ಪಾರ್ಟಿಸಿಪೇಟ್ ಮಾಡುತ್ತೆ. ಪ್ರತಿ ಟೀಮ್ ಇಂದ ಇಬ್ರು
ಡ್ರೈವರ್ಸ್ ಭಾಗವಹಿಸ್ತಾರೆ. ಅಲ್ಲಿಗೆ ರೇಸ್ ಸ್ಟಾರ್ಟ್ ಆದಾಗ ಟ್ರ್ಯಾಕ್ ಅಲ್ಲಿ ಸುಮಾರು 20 ಡ್ರೈವರ್ಸ್ ಅಥವಾ ಕಾಂಪಿಟೇಟರ್ಸ್ ಇರ್ತಾರೆ. F1 ಟ್ರ್ಯಾಕ್ ನ ಫೇಮಸ್ ಡ್ರೈವರ್ಸ್ ಅಂದ್ರೆ ಮೈಕಲ್ ಶುಮೆಕರ್, ಲೂಯಿಸ್ ಹ್ಯಾಮಿಲ್ಟನ್, ಏಟನ್ ಸೆನಾ ಹಾಗೂ ಇನ್ನಿತರ ಸುಮಾರು ಡ್ರೈವರ್ಸ್ ಗಳಿದ್ದಾರೆ. F1 ರೇಸ್ ನ ಪ್ರಮುಖ ಟೀಮ್ಸ್ ಅಂದ್ರೆ ಫೆರಾರಿ, ಮರ್ಸಿಡೀಸ್, ರೆಡ್ ಬುಲ್, ಮೆಕ್ಲರನ್ ಹಾಗೂ ಇನ್ನಿತರ ಟೀಮ್ಸ್ ಗಳು. ಇನ್ನು F1 ಟ್ರ್ಯಾಕ್ ಯಾವ್ಯಾವ ದೇಶದಲ್ಲಿ ಇದೆ ಅಂತ ಅಂದ್ರೆ UK, ಇಟಲಿ, ದುಬೈ, ಸಿಂಗಪೂರ್, USA ಮತ್ತು ಹಲವು ದೇಶಗಳಲ್ಲಿ ಇದೆ. ನಮ್ಮ ದೇಶದಲ್ಲಿ F1 ಟ್ರ್ಯಾಕ್ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಇದೆ. ನೋಯ್ಡಾಲಿ ಬುಧ್ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಂತ ಇದೆ. 2011ರಿಂದ 2013 ತನಕ ಇಲ್ಲಿ ರೇಸ್ ನಡೆದು ತದನಂತರ ಹಲವಾರು ಕಾರಣಗಳಿಂದ ಸ್ಟಾಪ್ ಆಯ್ತು. ಇನ್ನು ನಮ್ಮ ದೇಶದ ಮೊದಲ F1 ರೇಸರ್ ಅಂದ್ರೆ ನಾರಾಯಣ್ ಕಾರ್ತಿಕೇಯನ್, ಮೂಲತಃ ಕೊಯಮತ್ತೂರಿನವರು. ಇವರು 2005ರಲ್ಲಿ ನಡೆದ ಯುನೈಟೆಡ್ ಸ್ಟೇಟ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ನಲ್ಲಿ 4th ಪೊಸಿಷನ್ ತಗೊಂಡು ರೆಕಾರ್ಡ್ ಮಾಡಿದ್ದಾರೆ. F1 ರೇಸ್ ಅಲ್ಲಿ 1ರಿಂದ 10 ಪೊಸಿಷನ್ ಒಳಗಡೆ ಮಾತ್ರ ಪಾಯಿಂಟ್ ಸಿಗೋದು. ಆದ್ರಿಂದ ಪ್ರತಿಯೊಬ್ಬ ಡ್ರೈವರು ಆ 1ರಿಂದ 10 ಒಳಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇನ್ನ ರೇಸ್ ಮಾಡೋದು ಒಬ್ಬ ಡ್ರೈವರೇ ಇರ್ಬೋದು, ಆದ್ರೆ ಅದಕ್ಕೆ ಸ್ಟ್ರಾಟಜಿ ಮಾಡಿ ಇನ್ನು ರೇಸ್ ನಡಿಬೇಕಾದ್ರೆ ಯಾವ ಟೈರ್ ನ ಯಾವ ಟೈಮ್ ಅಲ್ಲಿ ಚೇಂಜ್ ಮಾಡಬೇಕು, ಇದನ್ನೆಲ್ಲ ಪ್ರಿನ್ಸಿಪಲ್ ಇಂಜಿನಿಯರ್ ಜೊತೆ ಇಡೀ ತಂಡ ಕೂತು ಡಿಸ್ಕಷನ್ ಮಾಡುತ್ತೆ. ಇನ್ನು F1 ಸಿನಿಮಾ ರಿಲೀಸ್ ಆಗಿದ್ದು ಜೂನ್ 2025ರಲ್ಲಿ ಹಾಗೂ ಇದರ ನಿರ್ದೇಶಕರು ಜೋಸೆಫ್ ಕೋಜಿನ್ಸ್ಕಿ. ಇಂದಿನ ಚಿತ್ರ ಬಂದ್ಬಿಟ್ಟು ಟಾಪ್ ಗನ್ ಮಾರ್ವೆಕ್ ಅಂತ. ವೀಕ್ಷಕರೇ, ಈ ಸಿನಿಮಾದ ಬಜೆಟ್ ಬಂದು 2000 ಕೋಟಿ, ಆದರೆ ಈ ಸಿನಿಮಾ ಮಾಡಿದ ಲಾಭ ಸುಮಾರು 5000 ಕೋಟಿ. ವೀಕ್ಷಕರೇ, ಈ ಸಿನಿಮಾದ ಕತೆ ಹೇಳಿ ನಿಮಗೆ ಸಿಗ್ಬೇಕಾಗಿರೋ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಈ ಸಿನಿಮಾ ಬೆಂಗಳೂರಲ್ಲಿ ಸುಮಾರು 4ರಿಂದ 5 ತಿಂಗಳಿತ್ತು ಅಂದ್ರೆ ನೀವೇ ಯೋಚನೆ ಮಾಡಿ ಸಿನಿಮಾ ಹೇಗಿದೆ ಅಂತ. ಮತ್ತೆ ಏನಾದ್ರೂ ಈ ಸಿನಿಮಾನ ಥಿಯೇಟರ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದಲ್ಲೇ ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಸಾಧ್ಯ ಆಗದಿದ್ದಲ್ಲಿ ಬಿಗ್ ಸ್ಕ್ರೀನ್ ಟಿವಿ ವಿತ್ ಗ್ರೇಟ್ ಮ್ಯೂಸಿಕ್ ಸಿಸ್ಟಮ್ ಜೊತೆ ಈ ಸಿನಿಮಾ ನೋಡಿ. ವೀಕ್ಷಕರೇ, ನನ್ನ ಪ್ರಕಾರ ಈ ಸಿನಿಮಾಗೆ 20% BGM ಜೀವಾಳು. ಯಾಕಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ನಿಮ್ ಕಣ್ಣಿಗೆ ಕಾಣೋದು ವಿಡಿಯೋನೇ ಇರ್ಬೋದು, ಆದ್ರೆ ನಿಮಗೆ ಅರಿವಿಲ್ಲದಂತೆ ಆ ವಿಡಿಯೋಗೆ ಜೀವ ತುಂಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಆ ರೀತಿಲಿ ಈ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮೂಲಕ ಜೀವ ತುಂಬಿರೋದು ಅಂದ್ರೆ ಹ್ಯಾನ್ಸ್ ಜಿಮ್ಮರ್. ಇನ್ನು ಕ್ಯಾಮ್ರಾ ವರ್ಕ್ ಹೇಳ್ಬೇಕು ಅಂತ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಗಿದೆ ವೀಕ್ಷಕರೇ. ಈ ಸಿನಿಮಾಗೆ ಅಂತಾನೆ ಸಪರೇಟ್ ಕ್ಯಾಮ್ರಾಸ್ ನ ಮಾಡಿ ಅದನ್ನ F1 ಕಾರ್ ಮೇಲೆ ಮೌಂಟ್ ಮಾಡಿ ರಿಯಲ್ ಆಗಿ ಶೂಟ್ ಮಾಡಿರುವಂತ ವಿಡಿಯೋಗಳು ಸುಮಾರು ಇದಾವೆ. ನೀವು ಅದನ್ನ ಸಿನಿಮಾ ನೋಡ್ಬೇಕಾದ್ರೆ ಕೆಲವೊಂದು ಸೀನ್ಗಳು ಮೈ ಜುಮ್ ಅನ್ಸುತ್ತೆ, ಆ ಲೆವೆಲ್ಗೆ ವಿಡಿಯೋ ಮಾಡಿದ್ದಾರೆ. ವೀಕ್ಷಕರೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕ್ರೇಜಿ ಮೆಂಬರ್ಸ್ ಸೇರಿ ಕ್ರೇಜಿ ಟೀಮ್ ಮಾಡ್ಕೊಂಡು ಒಂದೊಳ್ಳೆ ಕ್ರೇಜಿ ಸಿನಿಮಾನ ಕೊಟ್ಟಿದ್ದಾರೆ. ನಿಮಗೆ ಸಮಯ ಸಿಕ್ಕಾಗ ಮಿಸ್ ಮಾಡದೆ ಈ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಧನ್ಯವಾದಗಳು.